ನಮಸ್ಕಾರ. ಕೊರೋನಾ ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಲಾಕ್ಡೌನ್ 4.0 ಜಾರಿಗೆ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಲಾಕ್ಡೌನ್ 4.0 ಜಾರಿಗೆ ಬ್ಲೂ ಪ್ರಿಂಟ್ ರೆಡಿನಾ? 3.0 ಲಾಕ್ಡೌನ್ ಏನಿತ್ತು ಇಷ್ಟು ದಿನಗಳ ಲಾಕ್ಡೌನ್, ಇದಕ್ಕಿಂತ ಸ್ವಲ್ಪ ಭಿನ್ನವಾಗಿರಲಿದೆಯಾ ಮುಂದಿನ ದಿನಗಳು? ಲಾಕ್ಡೌನ್ 4.0 ಹೇಗಿರಲಿದೆ? ಹಲವು ಷರತ್ತುಗಳೊಂದಿಗೆ ಈ ಲಾಕ್ಡೌನ್ 4.0 ಅನ್ನ ಜಾರಿ ಮಾಡಲಾಗತ್ತಾ? ಅಂದ್ರೆ 4ನೇ ಸಾರಿಗೆ ಲಾಕ್ಡೌನ್ ಅನ್ನ ಮತ್ತೆ ಜಾರಿ ಮಾಡ್ತಾರಾ? ಇವತ್ತು ಡಿಸೈಡ್ ಆಗತ್ತೆ. ಲಾಕ್ಡೌನ್ ನಿಯಮದ ಅಡಿಯಲ್ಲೇ ಅನುಮತಿ ಕೊಡ್ಲಾಗತ್ತಾ? ಹಾಗಾದ್ರೆ ಕೆಲವೊಂದು ಸೇವೆಗಳಿಗೆ ಅನುಮತಿ ಕೊಡ್ಲಾಗತ್ತಾ? ಕೊರೋನಾ ಯುದ್ಧದ ಜೊತೆಗೆ ಆರ್ಥಿಕ ಪುನಶ್ಚೇತನ ಕೂಡ ಆಗ್ಬೇಕಾಗಿದೆ. ಬಸ್ಸು, ರೈಲು, ವಿಮಾನಯಾನಕ್ಕೆ ಅನಿವಾರ್ಯವಾಗಿ ಆದ್ರೂ ಅನುಮತಿ ಕೊಡ್ಲೇಬೇಕಾಗತ್ತಾ? ಲಾಕ್ಡೌನ್ ನಿಯಮದ ಅಡಿಯಲ್ಲೇನೆ ಅನುಮತಿ ಕೊಡ್ತಾರಾ? ಬೇರೆ ಬೇರೆ ರೀತಿ ಮುನ್ನೆಚ್ಚರಿಕೆಗಳನ್ನ ಕೈಗೊಂಡು ನಿಯಮಗಳನ್ನ ಹಾಕಿ ಅನುಮತಿಯನ್ನ ಕೊಡ್ತಾರಾ? ಡೊಮೆಸ್ಟಿಕ್ ಫ್ಲೈಟ್ಗಳಿಗಷ್ಟೇ ಸದ್ಯಕ್ಕೆ ಅನುಮತಿ ಕೊಡ್ಲಾಗ್ತಾ ಇದೆ. ಪ್ರಯಾಣಕ್ಕೂ ಮುನ್ನ ಆರೋಗ್ಯ ತಪಾಸಣೆ ಕಡ್ಡಾಯ. ಕೊರೋನಾ ನೆಗೆಟಿವ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ದೇಶೀಯ ವಿಮಾನಯಾನಕ್ಕೆ ಆರೋಗ್ಯ ಸೇತು ಆಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ಕಡ್ಡಾಯ ಇರುತ್ತೆ. ಹಾಗೆಯೇ ದೇಶೀಯ ವಿಮಾನಯಾನದಲ್ಲಿ ಊಟದ ವ್ಯವಸ್ಥೆ ಇರೋದಿಲ್ಲ. ಮೊದಲೆಲ್ಲ ಏನು ವಿಮಾನದಲ್ಲಿ ಊಟ ತಿಂಡಿ ಕೊಡ್ತಾ ಇದ್ರು, ಆ ರೀತಿ ಊಟದ ವ್ಯವಸ್ಥೆ ಇರೋದಿಲ್ಲ. ಹೀಗೆ ಹಲವು ನಿಬಂಧನೆಗಳೊಂದಿಗೆ ದೇಶೀಯ ವಿಮಾನಯಾನಕ್ಕೆ ಅನುಮತಿ ಕೊಡ್ಲಾಗತ್ತೆ. ಡೊಮೆಸ್ಟಿಕ್ ಫ್ಲೈಟ್ಗಳಿಗಷ್ಟೇ ಸದ್ಯಕ್ಕೆ ಅನುಮತಿ ಕೊಡ್ಲಾಗತ್ತೆ. ಪ್ರಯಾಣಕ್ಕೂ ಮುನ್ನ ಆರೋಗ್ಯ ತಪಾಸಣೆ ಮಾತ್ರ ಕಡ್ಡಾಯ. ಇನ್ನು ರೈಲು ಪ್ರಯಾಣಕ್ಕೆ ನಾಳೆಯಿಂದ ಅನುಮತಿ ಕೊಡ್ತಾರೆ. ಕೊರೋನಾ ನಡುವೆಯೇ ಜೀವನ ಸಾಗಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಇದು ಹಾರ್ಡ್ ರಿಯಾಲಿಟಿ, ನಾವಿದನ್ನು ಒಪ್ಕೊಬೇಕಾಗತ್ತೆ. ಇವತ್ತಿನಿಂದ ರೈಲು ಸಂಚಾರದ ಬುಕಿಂಗ್ ಆರಂಭ ಆಗತ್ತೆ. ನಾಳೆಯಿಂದ ರೈಲು ಪ್ರಯಾಣಕ್ಕೆ ಅನುಮತಿ ಕೊಡ್ತಾರೆ. ಆದರೆ ಮುನ್ನೆಚ್ಚರಿಕಾ ಕ್ರಮಗಳು ಹಾಗೂ ಆರೋಗ್ಯ ತಪಾಸಣೆ ಅತ್ಯಂತ ಅಗತ್ಯ. ಹೀಗೆ ಲಾಕ್ಡೌನ್ 4.0 ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ಲಾಕ್ಡೌನ್ 3.0ಗಿಂತ ಹಲವು ಷರತ್ತುಗಳೊಂದಿಗೆ ವಿಭಿನ್ನವಾಗಿ ಲಾಕ್ಡೌನ್ 4.0 ಅನ್ನು ಜಾರಿ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಹೇಗಿರುತ್ತೆ ನಿಖರವಾದಂತಹ ಮಾಹಿತಿ ಇನ್ನಷ್ಟೇ ಬರ್ಬೇಕು. ಮಧ್ಯಾಹ್ನ 3 ಗಂಟೆಗೆ ಪ್ರಧಾನಿಗಳೇನು ಸಭೆ ನಡೆಸ್ತಾರ, ನಂತರ ಗೊತ್ತಾಗುತ್ತೆ. ಈಗ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಬಸ್ಸು, ರೈಲು, ದೇಶೀಯ ವಿಮಾನ ಪ್ರಯಾಣದ ಅನುಮತಿ ಕೊಡ್ಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಬಸ್ಗಳ ಸಂಚಾರಕ್ಕೂ ಕೂಡ ಅನುಮತಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಸ್ನಲ್ಲಿ ಸಾಮಾಜಿಕ ಅಂತರ ಪಾಲಿಸಬೇಕು ಅಂತ ಈಗಾಗಲೇ KSRTC ಬುಕಿಂಗ್ ಅನ್ನ ಆರಂಭ ಮಾಡಿದೆ. ಬಸ್ಗಳ ಸಂಚಾರಕ್ಕೆ ಅನುಮತಿ ಕೊಡೋ ಸಾಧ್ಯತೆ ಇದೆ. ಬಸ್ನಲ್ಲಿ ಸಾಮಾಜಿಕ ಅಂತರ ಪಾಲಿಸಬೇಕು. ಬುಕಿಂಗ್ KSRTC ಆರಂಭ ಆಗಿದೆ ಅಂತಂದ್ರೆ ಮೋಸ್ಟ್ಲಿ 1 ಸೀಟ್ ಬಿಟ್ಟು 1 ಸೀಟ್ ಆ ರೀತಿ ಮಾಡ್ತಾರ. ಇನ್ನು ಆನ್ಲೈನ್ ನಲ್ಲಿ ಮಾತ್ರ ರೈಲ್ವೆ ಟಿಕೆಟ್ ಬುಕಿಂಗ್ಗೆ ಅವಕಾಶ ಕೊಡಲಾಗಿದೆ. ಪ್ರಯಾಣಿಕರಿಗೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವಂತೆ ಮುನ್ನೆಚ್ಚರಿಕೆ ಕೊಡಲಾಗಿದೆ. ಬೆಳಗಾವಿಯಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಹೇಳಿಕೆ ಕೊಟ್ಟಿದ್ದಾರೆ. ಆನ್ಲೈನ್ ನಲ್ಲಿ ರೈಲ್ವೆ ಟಿಕೆಟ್ ಬುಕಿಂಗ್ಗೆ ಅವಕಾಶ ಕೊಡಲಾಗಿದೆ. ಪ್ರಯಾಣಿಕರು ಸಾಮಾಜಿಕ ಅಂತರ ಕಾಪಾಡ್ಕೋಬೇಕು ಅಂತ ಹೇಳಿದ್ದಾರೆ. ಮಾಸ್ಕ್ ಕಡ್ಡಾಯ. ಸೊ ಇನ್ನು ಯಾವೆಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ತಾರೆ ಕಾದ್ ನೋಡ್ಬೇಕು. ರೈಲ್ವೆ ಇಲಾಖೆಯ ಮಂತ್ರಿಗಳಾದಂಥ ಸನ್ಮಾನ್ಯ ಪಿಯೂಷ್ ಗೋಯಲ್ ಅವರು ನಾವು ಕೊಂಡು 15 ಟ್ರೈನ್ಗಳನ್ನು ಇಡೀ ದೇಶದಲ್ಲಿ ಜನರ ಒಂದು ಸೇವೆಗಾಗಿ ಪ್ರಾರಂಭ ಮಾಡಿದ್ದೇವೆ. ಲಾಭವನ್ನು ಪಡ್ಕೋಬೇಕು. ಈ ಟಿಕೆಟ್ಗಳನ್ನು ಆನ್ಲೈನ್ ಮುಖಾಂತರ IRTCಯಿಂದ ಮಾತ್ರ ತೆಗೆದುಕೊಳ್ಬೇಕು. ಯಾವ ರೈಲ್ವೆ ಸ್ಟೇಷನ್ದಲ್ಲಿಯೂ ಕೂಡ ಟಿಕೆಟ್ಗಳನ್ನು ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ. ಇದ್ರ ಜೊತೆಯಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ ಹಾಗೆ ನಾವೆಲ್ಲರೂ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಮತ್ತು ಪ್ರತಿಯೊಬ್ಬರು ಮಾಸ್ಕ್ಗಳನ್ನು ಹಾಕೊಳ್ಳುವಂಥ ವ್ಯವಸ್ಥೆ ಆಗಬೇಕು. ಆ ರೈಲ್ವೆಯಲ್ಲಿ ಸ್ಯಾನಿಟೈಸೇಷನ್ ಮಾಡಿ ಪ್ರಯಾಣ ಮಾಡುವಂಥ ವ್ಯವಸ್ಥೆ ಆಗ್ತದೆ. ಯಾರು ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲಿ ಇವತ್ತು ರಾಜ್ಯದಲ್ಲಿ 10
ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಇವತ್ತು ಕರ್ನಾಟಕಕ್ಕೆ ಸ್ವಲ್ಪ ಸಮಾಧಾನದ ಸಮಯ. ದಾವಣಗೆರೆಯಲ್ಲಿ 3, ಕಲಬುರಗಿಯಲ್ಲಿ 1, ಹಾವೇರಿಯಲ್ಲಿ 1, ಹೀಗೆ 10 ಕೊರೋನಾ ಕೇಸ್ಗಳು ಇವತ್ತು. ನೆನ್ನೆಗೆ ಹೋಲಿಸಿದ್ರೆ ಬಹಳ ಕಡಿಮೆ. ಆಸ್ ಆಫ್ ನೌ ಇನ್ನು ಅರ್ಧ ದಿನ ಬಾಕಿ ಇದೆ. ಇವತ್ತು ರಾಜ್ಯದಲ್ಲಿ 10 ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ. ರಾಜ್ಯಕ್ಕೆ ಸ್ವಲ್ಪ ಸಮಾಧಾನದ ವಿಚಾರ. ಒಂದು ಸ್ವಲ್ಪ ಕೇಸ್ಗಳು ಕಡಿಮೆ ಅಂತ ಅನ್ನಿಸ್ತಾ ಇದೆ ಇವತ್ತಿಗೆ ನೋಡಿದ್ರೆ. ನಿನ್ನೆ ಅತ್ಯಂತ ಹೆಚ್ಚು ಕೇಸ್ಗಳು ದಾಖಲಾಗಿದ್ವು 54. ಇವತ್ತು ಒಂದೇ ದಿನದಲ್ಲಿ ಇವತ್ತು 10 ಕೇಸ್ಗಳು ಪತ್ತೆಯಾಗಿರ್ತಕ್ಕಂಥದ್ದು. ಈವರೆಗೆ ಇನ್ನು ಸಾಯಂಕಾಲದಷ್ಟೊತ್ತಿಗೆ ಎಷ್ಟಾಗುತ್ತೆ ಗೊತ್ತಿಲ್ಲ. ರಾಜ್ಯಕ್ಕೆ ಇವತ್ತು ತಕ್ಕ ಮಟ್ಟಿಗೆ ಸಮಾಧಾನಕರ ದಿನ. ದಾವಣಗೆರೆಯಲ್ಲಿ 3 ಕೇಸ್ ಪತ್ತೆಯಾಗಿದೆ, ಕಲಬುರಗಿನಲ್ಲಿ 1 ಹೊಸ ಕೇಸ್ ಪತ್ತೆಯಾಗಿದೆ, ಹಾಗೆಯೇ ಹಾವೇರಿನಲ್ಲೂ ಕೂಡ 1 ಹೊಸ ಕೇಸ್ ಪತ್ತೆಯಾಗಿದೆ. ಬಾಗಲಕೋಟೆಯಲ್ಲಿ 2, ವಿಜಯಪುರದಲ್ಲಿ 1 ಕೇಸ್. ಬೀದರ್ ಜಿಲ್ಲೆಯಲ್ಲಿ 2 ಕೇಸ್ ದಾಖಲಾಗಿದೆ. ರಾಜ್ಯದಲ್ಲಿ 858ಕ್ಕೇರಿದೆ ಸೋಂಕು. ಸೋಂಕಿತರ ಸಂಖ್ಯೆ ಕರ್ನಾಟಕದಲ್ಲಿ ಈಗ 858. ನಿನ್ನೆ 848 ಇತ್ತು. ಇವತ್ತು 10 ಕೇಸ್ ಎಕ್ಸ್ಟ್ರಾ ಫೈಂಡ್ ಔಟ್ ಆಗಿದೆ, ಹೊಸ ಕೇಸ್ಗಳು. ಒಟ್ಟು ರಾಜ್ಯದಲ್ಲಿ 858ಕ್ಕೇರಿದೆ ಸೋಂಕಿತರ ಸಂಖ್ಯೆ. ಬಾಗಲಕೋಟೆಯಲ್ಲಿ 2 ಕೇಸ್ ಕಂಡು ಬಂದಿದೆ, ವಿಜಯಪುರದಲ್ಲಿ 1 ಹೊಸ ಕೇಸ್ ಕಂಡು ಬಂದಿದೆ. ಬೀದರ್ ಜಿಲ್ಲೆಯಲ್ಲಿ 2 ಕೇಸ್ ದಾಖಲಾಗಿದೆ. ರಾಜ್ಯದಲ್ಲಿ ಒಟ್ಟು ಇವತ್ತು 10 ಕೊರೋನಾ ಪಾಸಿಟಿವ್ ಕೇಸ್ಗಳು ಕಂಡು ಬಂದಿದೆ. ಇದು ಸ್ವಲ್ಪ ಸಮಾಧಾನದ ವಿಚಾರ. ಇವತ್ತು ಕಡಿಮೆ ಇದೆ ಕೊರೋನಾ ಪಾಸಿಟಿವ್ ಕೇಸ್ಗಳು ಕಂಡು ಬಂದಿರತಕ್ಕಂಥ ಸಂಖ್ಯೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸೌಮ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ, ಇವತ್ತು ಸ್ವಲ್ಪ ಮಟ್ಟಿಗೆ ಕರ್ನಾಟಕಕ್ಕೆ ಸಮಾಧಾನ. ಈವರೆಗೂ ಕೇವಲ 10 ಕೇಸ್ಗಳಷ್ಟೇ ಕಂಡು ಬಂದಿದೆ ಅಂತ. ಹೇಗಿದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿ, ಹೌದು, ನಿನ್ನೆ ಮೊನ್ನೆಯ ಒಂದು ಸೋಂಕಿನ ಸಂಖ್ಯೆ ಆರ್ಭಟ ನೋಡಿದ್ರೆ ಇವತ್ತು ನಿಜಕ್ಕೂ ಸ್ವಲ್ಪ ನಿರಾಳ ಆಗುವಂತ ವಿಚಾರ ಅಂತಾನೆ ಹೇಳ್ಬೋದು. ಅರ್ಧ ದಿನದ ವೇಳೆಗೆ ಕೇವಲ 10 ಪಾಸಿಟಿವ್ ಕೇಸಸ್ ಬಂದಿದೆ. ಅಂಡ್ ಬೆಂಗಳೂರಿನ 1 ಕೂಡ ಪ್ರಕರಣ ಇದರಲ್ಲಿ ಇಲ್ಲ. ಇವಾಗ ಇರುವಂತಹ ಪ್ರಕರಣಗಳಲ್ಲಿ ಬೀದರ್ 2, ದಾವಣಗೆರೆ 3, ಕಲಬುರಗಿ 1, ಹಾವೇರಿಯ ಶಿಗ್ಗಾವಿಯಲ್ಲಿ 1, ಜೊತೆಗೆ ಬಾಗಲಕೋಟೆ 2 ಪ್ರಕರಣಗಳನ್ನ ನಾವು ನೋಡ್ತೀವಿ. ಅದರಲ್ಲೂ ಕೂಡ ಹೆಚ್ಚಾಗಿ ಈ ಒಂದು ಟ್ರಾವೆಲ್ ಹಿಸ್ಟ್ರಿ ಇರುವಂತದ್ದು ಒಂದು ಗುಜರಾತ್, ಮತ್ತೊಂದು ಮುಂಬೈ. ಹಾವೇರಿಯ ಪ್ರಕರಣ ಮುಂಬೈಯಿಂದ ಪ್ರಯಾಣ ಮಾಡಿ ಬಂದಂತಹ ವ್ಯಕ್ತಿ 26 ವರ್ಷದವರು. ಅದೇ ರೀತಿ ಬಾಗಲಕೋಟೆಯ ಬನಹಟ್ಟಿಯಲ್ಲಿ ಅಹಮದಾಬಾದ್, ಗುಜರಾತ್ ನಿಂದ ಪ್ರಯಾಣ ಮಾಡಿ ಬಂದಂತಹ ವ್ಯಕ್ತಿ 20 ವರ್ಷದ ಪುರುಷ ಇದ್ದಾರೆ. ಸೊ ಅಹಮದಾಬಾದ್ ಇಂದ ನಿನ್ನೆ ಅಷ್ಟೇ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು 8 ಜನ ಪಾಸಿಟಿವ್ ಆಗಿದ್ದನ್ನ ನೋಡಿದ್ವಿ. ಅಲ್ಲಿಂದ ಪ್ರಯಾಣ ಮಾಡಿ ಬಂದಂತವ್ರು ಇವರು ಕೂಡ ಅಹಮದಾಬಾದ್ ಇಂದ ಬಂದು ಬಾಗಲಕೋಟೆ ಅವರು ಕೂಡ ಪಾಸಿಟಿವ್ ಆಗಿ ಟೆಸ್ಟ್ ಆಗಿದ್ದಾರೆ. ಇವರನ್ನ ಹೊರತುಪಡಿಸಿದ್ರೆ ಉಳಿದಂತವರಲ್ಲಿ ಒಬ್ಬರು ಕಲಬುರಗಿಯ 1 ಪ್ರಕರಣ ಮಾತ್ರ ಇನ್ನೂ ಆತನ ಒಂದು ಟ್ರಾವೆಲ್ ಹಿಸ್ಟ್ರಿ ಸಿಕ್ಕಿಲ್ಲ. ಅದನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಕೂಡ ಈಗಾಗಲೇ ಸೋಂಕು ಇದ್ದವರಲ್ಲೇ ಕಾಂಟ್ಯಾಕ್ಟ್ಗೆ ಬಂದಂತವರಿದ್ದಾರೆ. ಅದರಲ್ಲೂ ಸೆಕೆಂಡರಿ ಕಾಂಟ್ಯಾಕ್ಟ್ 1 ಪ್ರಕರಣ ಇದೆ ದಾವಣಗೆರೆನಲ್ಲಿ. ಸೊ ನಿಧಾನಕ್ಕೆ ಕಂಟ್ರೋಲಿಗೆ ಬರ್ತಿದ್ಯಾ ಅನ್ನೋದನ್ನ ನಾವು ಈಗಲೇ ಕನ್ಕ್ಲೂಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕಳೆದ ವಾರ ಕೂಡ ಇದೇ ರೀತಿ ಒಂದು ಸಲ ಕಂಟಿನ್ಯೂಸ್ ಆಗಿ 2-3 ದಿನ ಹೆಚ್ಚಿನ ಪ್ರಕರಣ ಬಂದು ಆ ನಂತರ 2 ದಿನ ಕಡಿಮೆ ಪ್ರಕರಣ ಬಂದ ಕೂಡಲೇ ಓಕೆ ಎಲ್ಲ ಕಂಟ್ರೋಲಿಗೆ ಬಂದಿದೆ ಅಂತ ಜನ ಸ್ವಲ್ಪ ನಿರಾಳ ಆಗುವಂತ ಸಂದರ್ಭದಲ್ಲೇ ದಿಢೀರ್ ಅಂತ ಹೆಚ್ಚಾಯ್ತು ಪ್ರಕರಣಗಳು. ಈಗ ಕೂಡ ಬೇರೆ ರಾಜ್ಯಗಳಿಂದ ವಲಸೆ ಕಾರ್ಮಿಕರಿರ್ಬೋದು ಅಥವಾ ವಿದ್ಯಾರ್ಥಿಗಳಿರ್ಬೋದು, ಇನ್ನು ವ್ಯಾಪಾರಸ್ಥರಿರ್ಬೋದು, ಅವರೆಲ್ಲರೂ ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಈಗ ವಿಶೇಷ ರೈಲುಗಳು ಜೊತೆಗೆ ವಿಶೇಷ ಪರವಾನಗಿಗಳು ಎಲ್ಲ ಸಿಗ್ತಾ ಇರೋದ್ರಿಂದ, ಜೊತೆಗೆ ವಿದೇಶದಿಂದ ಬಂದವರು ಕೂಡ ಇದ್ದಾರೆ. ಅವರೆಲ್ಲ ಕ್ವಾರಂಟೈನ್ ಅಲ್ಲಿ ಇದ್ದಾರೆ ನಿಜ, ಬಟ್ ಅವರೆಲ್ಲ 14 ದಿನಗಳ ಈ ಒಂದು ಪೀರಿಯಡ್ ಮುಗಿಸೋವರೆಗೂ ಕೂಡ ಈ ಪ್ರಕರಣಗಳು ಕಡಿಮೆ ಆಗುತ್ತೆ ಅನ್ನೋದು ಬಹುಶಃ ಸತ್ಯಕ್ಕೆ ದೂರವಾದ ಮಾತು ಅಂತ ಅನ್ಸುತ್ತೆ ಶ್ರೀಲಕ್ಷ್ಮಿ. ಸೌಮ್ಯ, ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಇರಲಿದೆ? ಯಾಕಂತಂದ್ರೆ ಮಹಾರಾಷ್ಟ್ರದಲ್ಲಿ ಅತ್ಯಂತ ಹೆಚ್ಚಾಗ್ತಾ ಇದೆ, ಹಾಗೆ ಕೆಲವು ರಾಜ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ಗೆ ಬರ್ತಾ ಇದೆ, ಸಂಪೂರ್ಣ ನಿಯಂತ್ರಣ ಎಲ್ಲೂ ಆಗಿಲ್ಲ ಆದ್ರೂ ಕೂಡ. ಆದ್ರೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಹೇಗಿರಲಿದೆ ಮತ್ತು ಯಾವ ರೀತಿ ಅದಕ್ಕೆ ಇಲಾಖೆ ಮತ್ತು ಸರ್ಕಾರ ಸಜ್ಜಾಗಿದೆ ಅಂತ ಎದುರಿಸೋದಕ್ಕೆ?
ಎಷ್ಟೇ ಪ್ರಕರಣಗಳು ಬಂದ್ರೂ ಕೂಡ ನಾವು ಬೇಕಾದಂತಹ ವ್ಯವಸ್ಥೆಗಳನ್ನ ನಾವು ನಮ್ಮಲ್ಲಿ ಇದೆ. ಆ ಒಂದು ಕಾರಣದಿಂದ ಯಾರು ಹೆದರ್ಬೇಕಾಗಿಲ್ಲ ಅನ್ನೋದನ್ನ ಪದೇ ಪದೇ ಆರೋಗ್ಯ ಇಲಾಖೆ ಮತ್ತು ಮುಖ್ಯಮಂತ್ರಿಗಳು ಹೇಳ್ತಾನೆ ಬಂದಿದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಪ್ರಕರಣಗಳು ಯಾವ ರೀತಿ ಇರ್ಬೋದು ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಒಂದ್ ಕಡೆ ಬೆಂಗಳೂರಿನ ಪಾದರಾಯನಪುರದಲ್ಲಿ ಇವತ್ತಿಂದ ಶುರು ಆಗಿರುವಂತಹ ರ್ಯಾಂಡಮ್ ಟೆಸ್ಟಿಂಗ್ 25,000 ಜನರ ಪರೀಕ್ಷೆ ಮಾಡಲಿದ್ದಾರೆ. ಅದರಲ್ಲಿ ಕೇವಲ 1 ಅಥವಾ 2% ಪಾಸಿಟಿವ್ ಬಂದ್ರೂ ಕೂಡ ಸಂಖ್ಯೆ ದೊಡ್ಡದೇ ಇರುತ್ತೆ. ಮತ್ತೊಂದು ಕಡೆಯಿಂದ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಯಾರ್ಯಾರು ಬರ್ತಾ ಇದ್ದಾರೆ ಅವರಲ್ಲಿ ಸೋಂಕು ಕಾಣುವಂತಹ ಸಂಖ್ಯೆ ಜಾಸ್ತಿ ಇರುತ್ತೆ. ಅದಲ್ಲದೆ ಬೇರೆ ರಾಜ್ಯಗಳಿಂದ ಬಂದಂತವರು ಅವರಲ್ಲಿ ಜಾಸ್ತಿ. ಅದಲ್ಲದೆ ಈಗ ನಾವು ಮತ್ತೆ ಪ್ರೈಮರಿ ಅಂಡ್ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ನ ಲಿಸ್ಟ್ ಇನ್ನೂ ಕೂಡ ಮುಗ್ದಿಲ್ಲ. ಇಷ್ಟುವರೆಗೆ ಯಾರ್ಯಾರು ಪಾಸಿಟಿವ್ ಆಗಿದ್ರು ಅವರ ಪ್ರೈಮರಿ ಅಂಡ್ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಏನಿದ್ದಾರೆ ಅವರು 28 ದಿನಗಳ ಈ ಡಬಲ್ ದ ಕ್ವಾರಂಟೈನ್ ಪೀರಿಯಡ್ ನ ಇನ್ನೂ ಮುಗಿಸಿಲ್ಲ. ಅವರೆಲ್ಲರೂ ಕೂಡ 28 ದಿನಗಳ ಕ್ವಾರಂಟೈನ್ ಪೀರಿಯಡ್ ಅನ್ನ ಮುಗಿಸಿ ಆ ಒಂದು ಕ್ವಾರಂಟೈನ್ ಪೀರಿಯಡ್ ಎಂಡ್ ನಲ್ಲಿ ನೆಗೆಟಿವ್ ಅಂತ ಟೆಸ್ಟ್ ಆಗುವವರೆಗೂ ಕೂಡ ಈ ಆತಂಕದ ಕತ್ತಿ ಎಲ್ಲರ ಮೇಲೆ ತೂಗ್ತಾನೆ ಇದೆ ಅಂತ ಹೇಳಬಹುದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸೌಮ್ಯ ಡೀಟೇಲ್ಸ್ಗಾಗಿ. ಇವತ್ತು 858 ಸೋಂಕಿತ ಸಂಖ್ಯೆ ರಾಜ್ಯದಲ್ಲಿ. ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಸಮಾಧಾನ ತರುವಂತಹ ದಿನ. ಇದುವರೆಗೆ ಕೇವಲ 10 ಕೇಸ್ ಮಾತ್ರ ಪಾಸಿಟಿವ್ ಬಂದಿದೆ. ದಾವಣಗೆರೆಯಲ್ಲಿ 3, ಕಲಬುರಗಿಯಲ್ಲಿ 1, ಹಾವೇರಿಯಲ್ಲಿ 1. ರಾಜ್ಯಕ್ಕೆ ಇವತ್ತು ಸ್ವಲ್ಪ ಸಮಾಧಾನ ತರುವಂತಹ ದಿನ. ಹಾವೇರಿನಲ್ಲಿ ನಿನ್ನೆ 2 ಕೇಸು ಪತ್ತೆಯಾಗಿತ್ತು. ಕೊರೋನಾ ದಿನೇ ದಿನೇ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹರಡ್ತಾ ಇರುವಂತದನ್ನ ದೇಶಾದ್ಯಂತ ಗಮನಿಸ್ತಾ ಇದ್ದೇವೆ. ಕೊರೋನಾದಿಂದ ಮೃತಪಟ್ಟವರ ಸಂಖ್ಯೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಕಡಿಮೆ ಇದೆ ನಮ್ಮ ದೇಶದಲ್ಲಿ. ಆದರೆ ಕೊರೋನಾ ಸೋಂಕು ಅತ್ಯಂತ ತೀವ್ರಗತಿಯಲ್ಲಿ ಹರಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಎಲ್ಲರಿಗೂ ಕೂಡ ಟೆಸ್ಟ್ ಮಾಡೋದಕ್ಕೆ ಸದ್ಯಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಈಗ ಸೋಂಕಿತರು ಕಂಡು ಬಂದಿರೋದು ರಾಜ್ಯದಲ್ಲಿ 858 ಮಂದಿ. ದಾವಣಗೆರೆನಲ್ಲಿ ಇವತ್ತು 3 ಕೇಸು ಪಾಸಿಟಿವ್ ಕಂಡು ಬಂದಿದೆ. ದಾವಣಗೆರೆಯ ಪ್ರತಿನಿಧಿ ಕುಮಾರ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ದಾವಣಗೆರೆಯಲ್ಲಿ ಹೇಗಿದೆ ಸಿಚುವೇಶನ್? ಒಂದ್ ಕಡೆ ಅಲ್ಲೂ ಕೂಡ ಸಾಕಷ್ಟು ಈ ತಬ್ಲಿಗ್ಗಿ ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ದಾವಣಗೆರೆನಲ್ಲಿ ಏನಿದೆ ಕೊರೋನಾ ಸಿಚುವೇಶನ್? ಕುಮಾರ್. ಹೌದು ಶ್ರೀಲಕ್ಷ್ಮಿ, ಏನು ದಾವಣಗೆರೆಯಲ್ಲಿ ಪ್ರತಿದಿನ 1-2 ಕೇಸ್ಗಳು ಪಾಸಿಟಿವ್ ಕೇಸ್ಗಳು ಪತ್ತೆ ಆಗ್ತಾನೆ ಇದಾವೆ. ಒಂದೇ ದಿನ 3 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಈಗ ದಾವಣಗೆರೆಯಲ್ಲಿ ಒಟ್ಟು ಕೊರೋನಾ ಪಾಸಿಟಿವ್ 71 ಆದಂಗಾಯ್ತು. ಒಟ್ಟು ಆಕ್ಟಿವ್ ಪಾಸಿಟಿವ್ ಈಗ 65 ಆಗಿದೆ. ಇಂದು ಬಂದ 3 ಜನರಲ್ಲಿ ಓರ್ವ ಪುರುಷ ಹಾಗೂ ಇಬ್ಬರ ಮಹಿಳೆಯರ ಪಾಸಿಟಿವ್ ಪ್ರಕರಣ ಬಂದಿದೆ. ಇದರಲ್ಲಿ ಒಂದು P850 ಏನು 33 ವರ್ಷದ ಪುರುಷ ಇದ್ದಾರೆ. ಇವರು P662 ಅಂದ್ರೆ ಏನು ಮೃತ ಮಹಿಳೆಯ ದ್ವಿತೀಯ ಸಂಪರ್ಕ ಆಗಿದ್ದಾರೆ. ಇನ್ನೊಬ್ಬ 851 ಈ ಮಹಿಳೆ P663 ಅಂದ್ರೆ 556 ಮೃತ ವೃದ್ಧನ ದ್ವಿತೀಯ ಸಂಪರ್ಕ ಆಗಿದ್ದಾರೆ. ಅದೇ ರೀತಿ 852 50 ವರ್ಷದ ಮಹಿಳೆ ಏನು ವೃದ್ಧನ ಸೊಸೆ ಜೊತೆಗೆ ಸೆಕೆಂಡರಿ ಕಾಂಟ್ಯಾಕ್ಟ್ ಆದಂತ ಮಹಿಳೆ ಈಗ ಪಾಸಿಟಿವ್ ಬಂದಿದೆ. ಏನು ವೃದ್ಧನ ಸಂಪರ್ಕದಿಂದಾನೇ ಈಗ ಈ 3 ಪ್ರಕರಣಗಳು ಇವತ್ತು ಬಂದಿರೋದು ದಾಖಲಾಗಿದೆ. ನಿನ್ನೆ ಓರ್ವ ಯುವಕನಿಗೆ ಅಜ್ಮೀರದಿಂದ ಬಂದಂತ ಯುವಕನಿಗೆ ಪಾಸಿಟಿವ್ ಬಂದಿತ್ತು. ಇನ್ನ ತಬ್ಲಿಕಿಗಳು ಏನು ಶಿವಮೊಗ್ಗಕ್ಕೆ ಬಂದಿದ್ರು ಅದರಲ್ಲಿದ್ದಂತ ಬಸ್ಸಿನಲ್ಲಿದ್ದಂತ 8 ಜನರನ್ನ ಈಗ ಸಿಜಿ ಆಸ್ಪತ್ರೆಯಲ್ಲಿ ಕ್ವಾರಂಟೈನ್ ಮಾಡಿ ಐಸೋಲೇಷನ್ ಮಾಡಲಾಗಿದೆ. ಅವರ ವರದಿ ಇನ್ನು ಬರಬೇಕಾಗಿದೆ ಶ್ರೀಲಕ್ಷ್ಮಿ. ಇನ್ನೂ ಒಂದ್ ರೀತಿಯಲ್ಲಿ ಅಜ್ಮೀರ ಮತ್ತು ತಬ್ಲಿಕಿಗಳ ಆತಂಕ ದಿನೇ ದಿನೇ ದಾವಣಗೆರೆಯಲ್ಲೂ ಕೂಡ ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು ಶ್ರೀಲಕ್ಷ್ಮಿ. ಸೊ ಇವರ ಪ್ರೈಮರಿ ಕಾಂಟ್ಯಾಕ್ಟ್ ಗಳನ್ನ ಟ್ರೇಸ್ ಮಾಡಿ ಆಗಿದೆಯಾ? ಅವರನ್ನೆಲ್ಲ ಕ್ವಾರಂಟೈನ್ ಮಾಡಾಗಿದೆಯಾ? ಮತ್ತೆ ಒಂದು ವೇಳೆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಲಾಗಿದೆಯಾ? ನಿಯಂತ್ರಣಕ್ಕೆ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಲಾಗಿದೆಯಾ? ಹೌದು ಶ್ರೀಲಕ್ಷ್ಮಿ, ಏನು ಈಗ ದಾವಣಗೆರೆ ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯನ್ನ ಕೋವಿಡ್ ಆಸ್ಪತ್ರೆ ಅಂತಂದೇಳಿ ಈಗ ಘೋಷಣೆ ಮಾಡಲಾಗಿದೆ. ಸಂಬಂಧಿಸಿದಂತ ಏನು ಈ ಪ್ರಾಥಮಿಕ ಸಂಪರ್ಕ ಇದ್ದವ್ರನ್ನೆಲ್ಲರೂ ಈಗ ಆಸ್ಪತ್ರೆ ಹಾಗೂ ವಿವಿಧ ಲಾಡ್ಜ್ನಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ಇನ್ನುಳಿದಂತೆ ಈಗ ಬಂದಿರೋ ಪಾಸಿಟಿವ್ ಪ್ರಕರಣಗಳನ್ನೆಲ್ಲರೂ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತದೆ. ಈಗ ಬಂದಂತ ಈ ಹೊಸ 3 ಜನರನ್ನು ಮತ್ತು ಐಸೋಲೇಷನ್ ಮಾಡಲಿಕ್ಕೆ ತಯಾರಿ ಮಾಡ್ಕೊಳ್ಳಲಾಗಿದೆ. ಏನು ದಾವಣಗೆರೆಯಲ್ಲಿ ಮುಂಜಾನೆ 7ರಿಂದ 1 ಗಂಟೆವರೆಗೂ ಮಾತ್ರ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಟ್ಟಾಗಿತ್ತು. ಈಗ ನಾಳೆಯಿಂದ ಇನ್ನೂ ಬಿಗಿಯಾದ ಕ್ರಮ ತೆಗೆದುಕೊಳ್ಳಲು ಜಿಲ್ಲಾಡಳಿತ ಸಜ್ಜಾಗಿದೆ ಶ್ರೀಲಕ್ಷ್ಮಿ. ಥ್ಯಾಂಕ್ ಯು HMP ಕುಮಾರ್ ಡೀಟೇಲ್ಸ್ಗಾಗಿ. ಕೊರೋನಾ ಸೋಂಕಿನ ವಿಚಾರದಲ್ಲಿ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ತಾ ಇದ್ದೀವಿ. 858 ಒಟ್ಟು ಪ್ರಕರಣಗಳು ಇವತ್ತಿಗೆ ರಾಜ್ಯದಲ್ಲಿ. ಇವತ್ತು ಸ್ವಲ್ಪ ಸಮಾಧಾನ ತರುವಂತಹ ದಿನ. ಕೇವಲ 10 ಪ್ರಕರಣಗಳು ಪಾಸಿಟಿವ್ ಕಂಡು ಬಂದಿದೆ. ನಿನ್ನೆ ಮೊನ್ನೆ ಸಾಕಷ್ಟು ಅಬ್ಬರಿಸಿತ್ತು ಕೊರೋನಾ ಕರ್ನಾಟಕದಲ್ಲಿ. ಇವತ್ತು ಪ್ರಕರಣಗಳ ಸಂಖ್ಯೆ ಈವರೆಗೆ ಕಮ್ಮಿ ಇದೆ. ಬೆಳಗಿನಿಂದ ಇಷ್ಟೊತ್ತವರೆಗೂ ಕೂಡ 10 ಪ್ರಕರಣಗಳು ಮಾತ್ರ ದಾಖಲಾಗಿದೆ.
ಬಾಗಲಕೋಟೆಗೂ ಕೂಡ ತಬ್ಲೀಘಿ ಸಭೆಯ ಶಾಕ್. ಸಭೆಯಿಂದ ವಾಪಸ್ ಆಗಿದ್ದ ವ್ಯಕ್ತಿಗೆ ಸೋಂಕು ಕಂಡು ಬಂದಿದೆ. ತಬ್ಲಿಗಿ ಶಾಕ್ ಅನೇಕ ಜಿಲ್ಲೆಗಳಲ್ಲಿ ಕಂಡು ಬಂದ ಹಾಗೇನೆ ಬಾಗಲಕೋಟೆಯಲ್ಲೂ ಕೂಡ ತಬ್ಲಿಗಿ ಆತಂಕ ಕಾಡ್ತಾ ಇದೆ. ತಬ್ಲಿಗಿ ಸಭೆಯಿಂದ ವಾಪಸ್ ಆಗಿದ್ದಂತಹ ವ್ಯಕ್ತಿಗೆ ಸೋಂಕು ಕಂಡು ಬಂದಿದೆ. ಬನಹಟ್ಟಿಯಲ್ಲಿ ಕ್ವಾರಂಟೈನ್ ಆಗಿದ್ದಂತಹ ವ್ಯಕ್ತಿ, ಇವರನ್ನೆಲ್ಲ ಅಲ್ಲಿಂದ ಬರ್ತಾ ಇದ್ದ ಹಾಗೆ ನೇರವಾಗಿ ಕ್ವಾರಂಟೈನ್ಗೆ ಕಳಿಸಿದ್ದಾರೆ. ಆದರೆ ಕ್ವಾರಂಟೈನ್ ನಲ್ಲಿ ಇದ್ದಂತಹ ವ್ಯಕ್ತಿಯೊಬ್ಬರಿಗೆ ಸೋಂಕು ಕಂಡು ಬಂದಿದೆ. ಬನಹಟ್ಟಿನಲ್ಲಿ ಕ್ವಾರಂಟೈನ್ ಆಗಿದ್ದಂತಹ ವ್ಯಕ್ತಿ, ಈ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಲಕ್ಷಣಗಳಿರೋದು ಕಂಡು ಬಂದಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಾಚಪ್ಪ ಬಂದಿದ್ದೀನಿ, ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಬಾಗಲಕೋಟೆಗೂ ಕೂಡ ಬೆಳಗಾವಿಯ ಹಾಗೆಯೇ ತಬ್ಲೀಘಿ ಆತಂಕ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಡಿತ್ತು. ಸೊ ಈಗ ಅಲ್ಲಿಂದ ಬಂದವ್ರನ್ನೆಲ್ಲ ಡೈರೆಕ್ಟ್ ಆಗಿ ಕ್ವಾರಂಟೈನ್ ಮಾಡಿದ್ದಾರೆ. ಸಿಚುವೇಶನ್ ಏನಿದೆ? ಈ ಪಾಸಿಟಿವ್ ಬಂದಿರೋ ವ್ಯಕ್ತಿಯ ಪ್ರೈಮರಿ ಕಾಂಟ್ಯಾಕ್ಟ್ಸ್ ನೆಲ್ಲ ಟ್ರ್ಯಾಕ್ ಮಾಡಿದ್ದಾರಾ? ಏನಿದೆ ಈ ವ್ಯಕ್ತಿಯ ಹಿನ್ನೆಲೆ? ಖಂಡಿತ ಶ್ರೀಲಕ್ಷ್ಮಿ, ಏನಂತಂದ್ರೆ ಪ್ರಮುಖವಾಗಿ ಗುಜರಾತ್ಗೆ ಏನು ಜಮಾತಿಗೆ ಹೋಗಿರ್ತಕ್ಕಂಥ ಬಾಗಲಕೋಟೆ ಮೂಲದ 29 ಮಂದಿ ಕಳೆದ ಒಂದು ಮೇ 4ನೇ ತಾರೀಕಿನಂದು ಏನು ಗುಜರಾತ್ ನಿಂದ ಹೊರಟಿರ್ತಾರೆ. ಆಮೇಲೆ ಏನು ಮೇ 8ನೇ ತಾರೀಕಿನಂದು ಈ ಏನು ಬೆಳಗಾವಿಯ ಗಡಿ ಭಾಗ ಆಗಿರ್ತಕ್ಕಂಥ ನಿಪ್ಪಾಣಿ ಒಂದು ಚೆಕ್ ಪೋಸ್ಟ್ ನಲ್ಲಿ ಇವರನ್ನ ತಡೆ ಹಿಡಿಯಲಾಗಿರ್ತದೆ. ಈಗ ಇವರು 29 ಜನ ಏನು ತಬ್ಲೀಗಿಗಳು ಇವರು ಒಂದೇ ಬಸ್ ನಲ್ಲಿ ಬರ್ತಾ ಇದ್ರು. ಅವ್ರನ್ನ ಏನು ಅಲ್ಲಿ ಒಂದು ಮೊದಲು ಗುಜರಾತ್ ನಲ್ಲಿ ಅವರ ವರದಿ ನೆಗೆಟಿವ್ ಬಂದಿತ್ತು. ಹಾಗಾಗಿ ಲಾಕ್ಡೌನ್ ಸಡಿಲಿಕ್ಕೆ ಹಿಂದೆ ಅವರು ಸ್ವ ಜಿಲ್ಲೆಗೆ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಜಿಲ್ಲಾಡಳಿತ ಕೂಡ ಅವರ ಒಂದು ಅನುಮತಿ ಮತ್ತು ಅವರ ಒಂದು ನೆಗೆಟಿವ್ ವರದಿಯನ್ನ ನೋಡಿ ಅವರನ್ನ ಬಾಗಲಕೋಟೆ ಜಿಲ್ಲೆಯ ಒಂದು ಗಡಿಗೆ ಪ್ರವೇಶಕ್ಕೆ ಅವಕಾಶ ನೀಡಲಾಗಿರುತ್ತೆ. ಅದೇ ತರನಾಗಿ ಈಗ ಬನಹಟ್ಟಿಯಲ್ಲಿ ಏನು ಕ್ವಾರಂಟೈನ್ ಮಾಡತಕ್ಕಂಥ 12 ಜನ ಏನು ಒಂದು ತಬ್ಲೀಗಿ ಇದ್ರು, ಅದರಲ್ಲಿ ಓರ್ವ ಏನು ಪೇಷಂಟ್ ನಂಬರ್ 854 20 ವರ್ಷದ ಯುವಕನಿಗೆ ಈಗ ಸೋಂಕು ದೃಢವಾಗಿರುವಂತದ್ದು. ಜೊತೆಗೆ ಇನ್ನು 11 ಜನರ ಒಂದು ವರದಿ ನೆಗೆಟಿವ್ ಬಂದಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಪ್ರಮುಖವಾಗಿ ಈಗ ತಬ್ಲೀಗಿಯ ನಂತರ ಏನು ಗುಜರಾತ್ಗೆ ತೆರಳಿರ್ತಕ್ಕಂಥ ಈ ಏನು ಜಮಾತಿದ್ರೆ ಇವರ ನಂತರದಿಂದ ಇವತ್ತು ಸಾಕಷ್ಟು ಮತ್ತೆ ಬಾಗಲಕೋಟೆಯಲ್ಲಿ ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಈಗಾಗಲೇ ಇವರನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ಹಾಗಾಗಿ ಅವರ ಒಂದು ಸಂಪರ್ಕ ಈಗ ಸದ್ಯ ಯಾವುದೇ ರೀತಿ ಆಗಿಲ್ಲ ಅನ್ನುವಂಥದ್ದು ಕೂಡ ಆರೋಗ್ಯ ಇಲಾಖೆಯ ಮೂಲಗಳ ತಿಳಿಸಿರುವಂತದ್ದು. ಯಾಕಂದ್ರೆ ಈಗ ಅವ್ರನ್ನ ಗುಜರಾತ್ ಇಂದ ಬಂದ ತಕ್ಷಣ ಅವರನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ಹಾಗಾಗಿ ಇತರರೊಂದಿಗೆ ಅವರು ಯಾವುದೇ ರೀತಿ ಸಂಪರ್ಕ ಹೊಂದಿಲ್ಲ ಅನ್ನೋದು ಆರೋಗ್ಯ ಇಲಾಖೆಯ ಮಾಹಿತಿ. ಇನ್ನೊಂದ್ ಕಡೆ ಏನು ಡಾನಾಕ್ಷರಲ್ಲಿ ಈಗಾಗಲೇ ಒಂದು ಗರ್ಭಿಣಿ ಮಹಿಳೆಯಿಂದ 15 ಜನಕ್ಕೆ ಸೋಂಕು ಹರಡಿತ್ತು. ಮತ್ತೆ ಅದೇ ಕ್ರಮದಲ್ಲಿ ಇವತ್ತು ಏನು ಗರ್ಭಿಣಿಯ ಏನು ಸೋಂಕಿತ ಗರ್ಭಿಣಿಯ ಸಂಪರ್ಕದಲ್ಲಿರ್ತಕ್ಕಂಥ ಏನು 688 ಪೇಷಂಟ್ ಇದೆ. ಆತನಿಂದ ಮತ್ತೊಬ್ಬ ವ್ಯಕ್ತಿಗೆ ಒಂದು ಪೇಷಂಟ್ 855 28 ವರ್ಷದ ವ್ಯಕ್ತಿಗೆ ಸೋಂಕು ತಗುಲಿರುವಂತದ್ದು. ಹೀಗಾಗಿ ಬಾಗಲಕೋಟೆಯ ಏನು ಡಾನಾಕ್ಷರಲ್ಲಿ ಈಗಾಗಲೇ ಸೋಂಕಿತರ ಸಂಖ್ಯೆ ಒಂದು 17ಕ್ಕೆ ಏರಿದೆ ಅಂತ ಹೇಳ್ಬೋದು. ಬಾಗಲಕೋಟೆ ಜಿಲ್ಲೆ ಈಗ ಇವತ್ತಿನ ಏನು ದೃಢಪಟ್ಟಿರ್ತಕ್ಕಂಥ 2 ಸೋಂಕಿತರ ಸಂಖ್ಯೆ ಸೇರಿ 50 ಬರಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗಿರುವಂತದ್ದು. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ತಬ್ಲೀಗಿ ನಂಟಿನಿಂದ ಮತ್ತಷ್ಟು ಆತಂಕ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ರಾಜಪ್ಪ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಸಿಗತ್ತಾ ಬಂಪರ್? ಮತ್ತೊಂದು ಪ್ಯಾಕೇಜ್ ಘೋಷಣೆ ಮಾಡ್ತಾರಾ? ಇವತ್ತಿನ ಸಭೆ ವೆರಿ ಇಂಪಾರ್ಟೆಂಟ್. ಏನಾಗತ್ತೆ ಇವತ್ತಿನ ಸಭೆಯ ಬಳಿಕ? ಈ ಘೋಷಣೆ ಆಗತ್ತಾ? ಪ್ಯಾಕೇಜ್ನ ಘೋಷಣೆ ಆಗತ್ತಾ? ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಪುನಶ್ಚೇತನವನ್ನ ತುಂಬೋದಕ್ಕೆ ಪ್ರಧಾನಿ ಮೋದಿ ಏನಾದರೂ ಪ್ಯಾಕೇಜ್ ಘೋಷಣೆ ಮಾಡ್ತಾರಾ? ಇವತ್ತಿನ ಸಭೆಯ ಬಳಿಕ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ನಡೆಸಿದ ಬಳಿಕ ಆ ಒಂದು ಘೋಷಣೆಯನ್ನ ಮಾಡ್ತಾರಾ? ಲಾಕ್ಡೌನ್ ಬಳಿಕ 5ನೇ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆಸಲಿದ್ದಾರೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳೊಡನೆ ಪ್ರಧಾನಿ ಮೋದಿ. ಲಾಕ್ಡೌನ್ ಸಡಿಲಿಕೆಯಿಂದ ಏನೆಲ್ಲ ಲಾಭ ನಷ್ಟ ಏನೇನಾಯ್ತು ಇದ್ರ ಬಗ್ಗೆ ಚರ್ಚೆ ನಡೆಸ್ತಾರೆ. ಆರ್ಥಿಕ ಸುಧಾರಣೆ ಹೇಗೆ ಮುಂದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಸ್ತಾರೆ. ಕೊರೋನಾ ಲಾಕ್ಡೌನ್ 4.0 ಅಂದ್ರೆ ಮುಂದಿನ ದಿನಗಳು ಹೇಗಿರಬೇಕು ಅನ್ನೋದ್ರ ಕುರಿತಾಗಿ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಈ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆಯುತ್ತೆ. ಇವತ್ತಿನ ಸಭೆಯ ಬಳಿಕ ಲಾಕ್ಡೌನ್ ಭವಿಷ್ಯದ ಬಗ್ಗೆ ಅತ್ಯಂತ ಪ್ರಮುಖ ತೀರ್ಮಾನ ಕೈಗೊಳ್ತಾರೆ. ಇಡೀ ದೇಶ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇದೆ. ಮುಂದಿನ ಹೆಜ್ಜೆ ಹೇಗಿರುತ್ತೆ? ಒಂದು ಕಡೆ ಕೊರೋನಾ ವಿರುದ್ಧದ ಹೋರಾಟ,
ನಿರಂತರ ಜಾರಿಯಲ್ಲಿರಲೇಬೇಕಾದ ಅನಿವಾರ್ಯತೆ. ಮತ್ತೊಂದು ಕಡೆ ಆರ್ಥಿಕತೆಯ ಪುನಶ್ಚೇತನ ಆಗಬೇಕು. ಯಾರಿಗೂ ಕೂಡ ಕೈಯಲ್ಲಿ ಸಂಬಳ ಇಲ್ಲ, ಹಾಗೇನೆ ಯಾವುದೇ ರೀತಿ ಹಣಕಾಸಿನ ವ್ಯವಹಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜನಜೀವನ ನಡಿಲೇಬೇಕಾಗತ್ತೆ. ಹಾಗಾಗಿ ಯಾವ ರೀತಿನಲ್ಲಿ ನಿರ್ಧಾರ ಕೈಗೊಳ್ತಾರೆ? ಆರ್ಥಿಕ ಪುನಶ್ಚೇತನ ಅತ್ಯಂತ ಅಗತ್ಯವಾಗಬೇಕಾಗಿರ್ತಕ್ಕಂಥದ್ದು. ವ್ಯಾಪಾರ ವಹಿವಾಟು ಆಗಬೇಕು. ಜನಜೀವನ ಸ್ವಲ್ಪ ಮಟ್ಟಿಗಾದರೂ ಸಾಮಾನ್ಯ ಸ್ಥಿತಿಗೆ ಬರದೆ ಹೋದ್ರೆ ಅದು ಮತ್ತಿನ್ನೊಂದು ದೊಡ್ಡ ಹೊಡೆತ ಆಗುತ್ತೆ ದೇಶಕ್ಕೆ. ಹಾಗಾಗಿ ಯಾವ ರೀತಿ ನಿರ್ಧಾರ ಕೈಗೊಳ್ತಾರೆ ಇವತ್ತು? ಮೂಲಗಳ ಪ್ರಕಾರ ದೇಶೀಯ ವಿಮಾನಯಾನಕ್ಕೆ ಅನುಮತಿ ಕೊಡಬಹುದು, ಡೊಮೆಸ್ಟಿಕ್ ಫ್ಲೈಟ್ಗಳಿಗೆ ಸದ್ಯಕ್ಕೆ ಅನುಮತಿ ಕೊಡಬಹುದು ಷರತ್ತುಗಳನ್ನು ವಿಧಿಸಿ. ಹಾಗೇನೆ ಬಸ್ಗಳ ಸಂಚಾರಕ್ಕೆ ಅನುಮತಿ ಸಿಗತ್ತಾ, ಅಥವಾ ರೈಲ್ವೆ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಮುಂದಿನ ದಿನಗಳಲ್ಲಿ? ಯಾವೆಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳ ಒಡನೆ ಈ ಕರೋನಾ ವಿರುದ್ಧದ ಯುದ್ಧ ಮುಂದೆ ಸಾಗತ್ತೆ? ಕಾದ್ ನೋಡ್ಬೇಕಾಗಿದೆ. ಕೋಲಾರಕ್ಕೆ ಮತ್ತೆ ಗುಜರಾತ್ ತಬ್ಲಿಗಿಗಳ ಟೆನ್ಷನ್. ಮುಳಬಾಗ್ಲು ಪಟ್ಟಣಕ್ಕೆ ಬರ್ತಾ ಇದ್ದಾರೆ 22 ತಬ್ಲಿಗ್ಗಳು. ಗುಜರಾತ್ನಲ್ಲೂ ಕೂಡ ಒಂದು ತಬ್ಲಿಕ್ ಸಭೆ ನಡೆದಿತ್ತು. ಗುಜರಾತ್ನಲ್ಲಿ ಫೆಬ್ರವರಿಯಲ್ಲಿ ಆ ತಬ್ಲಿಕ್ ಸಭೆಗೆ ಬೇರೆ ಬೇರೆ ಭಾಗಗಳಿಂದ, ದೇಶದ ಬೇರೆ ಬೇರೆ ಭಾಗಗಳಿಂದ ತೆರಳಿದ್ದಂಥವರು ಕರ್ನಾಟಕದಿಂದನೂ ಕೂಡ ಹೋಗಿದ್ರು. ಈಗ ಅವರನ್ನೆಲ್ಲ ವಾಪಸ್ ಕರೆತರಲಾಗ್ತಾ ಇದೆ. ಅವರು ವಾಪಸ್ ಬರ್ತಾ ಇದ್ದಾರೆ. ಕೋಲಾರದ ಮುಳುಬಾಗ್ಲಿಗೆ ಬರ್ತಾ ಇದ್ದಾರೆ ಒಂದಷ್ಟು ಮಂದಿ. ಕೋಲಾರಕ್ಕೆ ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಅಲ್ಲಿ ಈಗ ಈ ತಬ್ಲಿಕ್ ಟೆನ್ಷನ್ ಶುರುವಾಗಿದೆ. ಅಫ್ಕೋರ್ಸ್ ಇವರಿಗೆಲ್ಲ ಸ್ಕ್ರೀನಿಂಗ್ ಮಾಡ್ತಾರೆ, ಕೊರೋನಾ ಪರೀಕ್ಷೆ ನಡೆಸ್ತಾರೆ. ಕೊರೋನಾ ಪರೀಕ್ಷೆಯ ನಂತರವೇ ಇವರ ಕಂಪ್ಲೀಟ್ ಹೆಲ್ತ್ ಚೆಕಪ್ ಮಾಡಿ ಆನಂತರ ಅವ್ರನ್ನ ಕ್ವಾರಂಟೈನ್ ಮಾಡಲಾಗುತ್ತೆ. ಮುಳುಬಾಗಿಲಿನ ಶಾಲೆಯೊಂದರಲ್ಲಿ ಕ್ವಾರಂಟೈನ್ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕೋಲಾರಕ್ಕೆ ಬರ್ತಾ ಇದ್ದ ಹಾಗೇನೆ ನೇರವಾಗಿ ಅವರನ್ನ ಕ್ವಾರಂಟೈನ್ಗೆ ಕಳಿಸಲಾಗುತ್ತೆ. ಯಾವ ರೀತಿಯಲ್ಲಿ ಬಾಗಲಕೋಟೆನಲ್ಲಿ ಹಾಗೇನೆ ಬೆಳಗಾವಿನಲ್ಲಿ ಈ ತಬ್ಲೀಗ್ನಿಂದ ಬಂದವರನ್ನ ಕ್ವಾರಂಟೈನ್ ಮಾಡಲಾಗ್ತಾ ಇದೆಯೋ ಅದೇ ರೀತಿಯಲ್ಲಿ ಕೋಲಾರದಲ್ಲೂ ಕೂಡ ಮುಳಬಾಗಿಲಿನ ಶಾಲೆಯೊಂದರಲ್ಲಿ ಕ್ವಾರಂಟೈನ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಉಡುಪಿಯಲ್ಲಿ ತಮಿಳುನಾಡು ಮೂಲದ ಕಾರ್ಮಿಕರಿಂದ ಆತಂಕ ಶುರುವಾಗಿದೆ. ಕಾರ್ಕಳಕ್ಕೆ ಸಿಮೆಂಟ್ ಸಾಗಿಸಿದಂತಹ ವ್ಯಕ್ತಿಗೆ ಪಾಸಿಟಿವ್ ಕಂಡುಬಂದಿದೆ. ತಮಿಳುನಾಡಿನ ಕಾರ್ಮಿಕ ಈತ. ಕಾರ್ಕಳಕ್ಕೆ ಸಿಮೆಂಟ್ ಸಾಗಿಸಿದಂತಹ ವ್ಯಕ್ತಿ, ಈತನಿಗೆ ಪಾಸಿಟಿವ್ ಇರೋದು ಗೊತ್ತಾಗಿದೆ. ಈ ಕಾರ್ಮಿಕನ ಸಂಪರ್ಕಕ್ಕೆ ಕಾರ್ಕಳದ 3 ಬಂದಿದ್ರು. ಇನ್ನು 3 ವ್ಯಕ್ತಿಗಳು ಈ ಕಾರ್ಮಿಕನ ಸಂಪರ್ಕಕ್ಕೆ ಬಂದಿದ್ರು. ಸೊ ಅವ್ರಿಗೂ ಕೂಡ ಆತಂಕ. ಸ್ಥಳದಲ್ಲಿದ್ದಂತಹ ಓರ್ವ ವಲಸೆ ಕಾರ್ಮಿಕ ಕೂಡ ಕ್ವಾರಂಟೈನ್ ಆಗಿದ್ದಾರೆ. 4ರನ್ನ ಇದೀಗ ಜಿಲ್ಲಾಡಳಿತ ಕ್ವಾರಂಟೈನ್ ಮಾಡಿದೆ. ಯಾರ್ಯಾರನ್ನ ಈ ವ್ಯಕ್ತಿ ಸಂಪರ್ಕ ಮಾಡಿದ್ದಾನೋ, ಯಾರಿಗೆ ಪಾಸಿಟಿವ್ ಬಂದಿದೆಯೋ ಆ ವ್ಯಕ್ತಿ ಯಾರ್ಯಾರನ್ನ ಸಂಪರ್ಕ ಮಾಡಿದ್ದಾನೋ ಆ 4 ಮಂದಿಯ ಗಂಟಲ ದ್ರವ ಟೆಸ್ಟ್ಗೆ ರವಾನೆ ಮಾಡಲಾಗಿದೆ. ರಿಸಲ್ಟ್ ಬರಬೇಕಾಗಿದೆ. 4 ಮಂದಿಯ ವರದಿಗಾಗಿ ಉಡುಪಿ ಜಿಲ್ಲಾಡಳಿತ ಕಾಯ್ತಾ ಇದೆ. ಸೋಂಕಿತ ಕಾರ್ಕಳದಲ್ಲಿ ಸಿಮೆಂಟ್ ಇಳಿಸಿ ವಾಪಸ್ ಆಗಿದ್ದ. ಕೋವಿಡ್-19 ನೋಡಲ್ ಅಧಿಕಾರಿ ಪ್ರಶಾಂತ್ ಭಟ್ ಈ ಮಾಹಿತಿ ಕೊಟ್ಟಿದ್ದಾರೆ.